ಮೈ ಚಾನೆಲ್. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಬ್ಲಾಗ್ ಬಂದು ಈಗ ಒಂದು 15 ಡೇಸ್ ಬ್ಯಾಕ್ ಮೈಸೂರಲ್ಲಿ ನಡೆದಂಥ ಶಾರ್ಟ್ ಫಿಲ್ಮ್ಗಳ ಒಂದು ಏನು ಅವಾರ್ಡ್ ಫಂಕ್ಷನ್ ಏನಿತ್ತಲ್ಲ ಅದರ ಒಂದು ಬ್ಲಾಗ್ ಆಗಿರುತ್ತೆ. ಇದೇನಿದು ಇಷ್ಟು ಲೇಟಾಗಿ ಹಾಕ್ತಾ ಇದೆಯಾ ಅಂತ ಹೇಳಬೇಡಿ. ಐ ನೋ ನಾನು ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ ಬಿಕಾಸ್ ನನಗೆ ಟೈಮ್ ಇರಲಿಲ್ಲ, ಪ್ಲಸ್ ನನಗೆ ಆಲ್ರೆಡಿ ಗುಬ್ಬಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಾಗಾಗಿ ಎಡಿಟ್ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಬಟ್ ಇದನ್ನು ವೇಸ್ಟ್ ಮಾಡೋದು ಬೇಡ, ಯಾಕೆಂದರೆ ಇಲ್ಲಿ ನಾವು ನಾನೇನು ಅಂತ ಇನ್ಫಾರ್ಮೇಟಿವ್ ಅಂದರೆ ಬ್ಲಾಗ್ಸಲ್ಲೇನಂತ ಇದನ್ನು ಹಾಕಲ್ಲ ಅಲ್ವಾ, ನನ್ನ ಎಕ್ಸ್ಪೀರಿಯನ್ಸ್ನ ಅಷ್ಟೇ ಶೇರ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಸಿನಿಮಾ ಲೋಕವನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ, ಹಳೆ ಕಲಾವಿದರುಗಳ ಭಾವಚಿತ್ರಗಳನ್ನ ನೋಡಿದ್ವಿ, ಇನ್ನೂ ಹಲವಾರು ಅಂದರೆ ನನ್ನ ಜೊತೆಗೆ ನನ್ನ ಮಕ್ಕಳು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದಾಗ ಅವರಿಗೆ ನಾನು ಏನೇನು ತೋರಿಸ್ತಾ ಇದ್ದೀನಿ ಅದನ್ನು ನಾನು ಡಾಕ್ಯುಮೆಂಟ್ ಮಾಡೋದು. ಹಾಗಾಗಿ ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಮೆಸ್ಮರೈಸಿಂಗ್ ಮೂಮೆಂಟ್ ನನಗೆ. ಯಾಕೆ ಅಂತ ಹೇಳಿದ್ರೆ ನಾನು ಯೋಚನೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಹಳೆಯ ಏನು ಹೇಳ್ತಾರೆ ಅದು ಗ್ರಾಮಫೋನ್ನಲ್ಲಿ ಹಾಕ್ತಾರಲ್ಲ ಆ ಥರ ರೆಕಾರ್ಡ್ ಏನಿದೆ ಅಲ್ಲ ಆ ಥರ ಕಲೆಕ್ಷನ್ ಇದೆ ಇವ್ರ ಹತ್ರ. ಇಟ್ಸ್ ಅ ಹ್ಯೂಜ್ ಕಲೆಕ್ಷನ್ಸ್ ಆಫ್ ದಟ್ ಏನು ಹೇಳ್ತಾರೆ ಮ್ಯೂಸಿಕ್ ಆಲ್ಬಮ್ದು ಏನಿದೆ ಅಲ್ಲ ಅದು, ಹಾಗೆ ಬುಕ್ಸು ಆ್ಯಂಡ್ ಎಲ್ಲದು ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು. ನಾವು ತುಂಬ ಇಂಟ್ರೆಸ್ಟಿಂದ ವಿಡಿಯೋ ಎಲ್ಲ ತೆಕ್ಕೊಳ್ತಾ ಇದ್ದಿದ್ದಕ್ಕೆ ನಮ್ಮನ್ನು ವಿಚಾರಿಸಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ರು. ಸೊ ಐ ಎಕ್ಸ್ಪ್ಲೈನ್ ಈ ರೀತಿ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಂತ. ಸೊ ಹಾಗಾಗಿ ಅವರು ನಮ್ಮನ್ನು ಕರೆದುಬಿಟ್ಟು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹಾಗೆ ನಮಗೆ ಒಂದೆರಡು ಒಳ್ಳೆ ಹಾಡುಗಳನ್ನ ಕೂಡ ಕೇಳಿಸಿದ್ರು ನಮಗಿಷ್ಟವಾದಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಿಂದಿ ತೇಜಾಬ್ ಮೂವಿದು ಅವರು ಸಾಂಗ್ ಹಾಕಿದ್ರು, ನಾವು ಸಾಂಗ್ ಕೇಳಿದ್ವಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಅವಾರ್ಡ್ ಫಂಕ್ಷನ್ ಎಲ್ಲ ನಡೀತಾ ಇತ್ತಲ್ಲ, ಹಾಗಾಗಿ ಅದರದ್ದು ವಾಯ್ಸ್ ತುಂಬ ಇತ್ತು. ಈ ವಾಯ್ಸ್ ನಾವು ಕ್ಯಾಪ್ಚರ್ ಮಾಡಿದ್ರೂ ನಮ್ಮ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಇರಲಿಲ್ಲ, ಹಾಗಾಗಿ ನಾನು ಆ ವಾಯ್ಸ್ನ ತೆಗೆದುಬಿಟ್ಟಿದ್ದೀನಿ. ಬಟ್ ಒಂದು ಏನದು ಗ್ರಾಮಫೋನ್ ನೋಡ್ತಾ ಇದ್ವಲ್ಲ, ಅದೇ ಒಂದು ನಮಗೆ ಆ್ಯಂಟಿಕ್ ನೋಡಿದ ಹಾಗೆ. ಅಬ್ವಿಯಸ್ಲಿ ಅದು ಆ್ಯಂಟಿಕ್ಕೇ, ಬಟ್ ಏನೋ ಒಂದು ಹೊಸದಾಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಾನು ಮಕ್ಳಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ, ಇದು ಈ ರೀತಿ ಅಂತ. ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಆಲ್ಮೋಸ್ಟ್ ಎಷ್ಟೊಂದು 70 year old ಏನೋ ಅಂತ ಹೇಳಿದರು, ತುಂಬ ಹಳೇದಂತೆ. ಮತ್ತು ಇದೇನು ನಾವು ನೋಡ್ತಾ ಇದ್ದೀವಲ್ಲ ಡಿಸ್ಕ್, ಇದೆಲ್ಲ ಒಂದೊಂದಕ್ಕೂ ಆಲ್ಮೋಸ್ಟ್ 3000, 4000, 5000 ಇಷ್ಟು ಕಾಸ್ಟ್ಲಿ ಇದೆ. ಇದನ್ನು ಅವರು ಇಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಅಂದರೆ, ಇಷ್ಟು ಚೆನ್ನಾಗಿ ಅವರು ಏನು ಹೇಳೋಣ ಇದಕ್ಕೆ, ಹ್ಯಾಟ್ಸ್ ಆಫ್ ಟು ದಟ್ ಪರ್ಸನ್. ಅವ್ರನ್ನ ಮತ್ತೆ ಭೇಟಿಯಾಗಿ ಮಾತಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಡೆಫಿನೆಟ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ. ಸೊ ಫ್ಯೂಚರಲ್ಲಿ ಅವ್ರ ಜೊತೆ ಒಮ್ಮೆ ಮಾತಾಡೋಣ, ಅವರ ಈ ಕಲೆಕ್ಷನ್ ಬಗ್ಗೆ ಎಲ್ಲ ಮಾತಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಹೋಪ್ಫುಲಿ ಅದು ಆಗಲಿ ಅನ್ನೋ ಆಸೆ, ನೋಡೋಣ ಹೇಗಾಗುತ್ತೆ ಅಂತ. ಎಸ್, ಇಲ್ಲಿ ಒಂದು ಒಳ್ಳೆ ಕನ್ನಡ ಸಾಂಗ್ ಪ್ಲೇ ಮಾಡಿದ್ರು, ಮರ್ತೋಗ್ಬಿಡ್ತು ನನಗೆ ಯಾವುದು ಅಂತ. ಬಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ನಾವು ಹೋಗಿ ನಿಂತು ಕೇಳ್ತಿದ್ದಂಗೆ ಸುಮಾರು 20-30 ಮೆಂಬರ್ಸ್ಗಳು ಬಂದು ಅಲ್ಲಿ ನಿಂತ್ಕೊಂಡು ಅವರೂ ಎಲ್ಲ ಎಂಜಾಯ್ ಮಾಡಿದ್ರು, ಅವರು ಎಲ್ಲ ಡೀಟೇಲ್ಸ್ಗಳನ್ನ ಕೇಳಿದ್ರು. ಖುಷಿ ಆಯಿತು. ಅಂದರೆ ನಮ್ಮ ಜನ್ರೇಷನ್ನಿಂದ ನೆಕ್ಸ್ಟ್ ಅಂದರೆ ಅಲ್ಲಿ ಮಕ್ಕಳು ಇರ್ತಾರಲ್ಲ ಆ ಜನ್ರೇಷನ್ನಿಗೆ ಎಲ್ಲದನ್ನು ತಿಳಿಸ್ತಾ ಇದ್ವಿ ನಾವು. ಇದು ನಾವು ಚಿಕ್ಕವರಾಗಿದ್ದಾಗ ನೋಡಿದಂಥ ವಸ್ತುಗಳು, ಇದು ನಾವು ಕೇಳಿದಂಥದ್ದು, ಇದು ಅವ್ರು ಯಾರ್ದೋ ಮನೆಯಲ್ಲಿ ಈ ರೀತಿ ಇತ್ತು, ಅದೆಲ್ಲ ಇರುತ್ತೆ ಅಲ್ಲ, ಏನು ಹೇಳ್ತಾರೆ ನಾಸ್ಟಾಲ್ಜಿಯಾ ಅಂತೇನೋ ಹೇಳ್ತಾರೆ ಅಲ್ಲ. ನಾನು ಸ್ವಲ್ಪ ಓಲ್ಡ್ ಬುಕ್, ನನಗೆ ಅಷ್ಟೊಂದು ಗೊತ್ತಿಲ್ಲ ಅಪ್ಪ. ಏನಾದರೂ ತಪ್ಪು ಮಾಡಿದ್ರೆ, ಏನಾದರೂ ತಪ್ಪು ಹೇಳಿದ್ರೆ
ನನಗೆ ವಾಪಸ್ ಕಮೆಂಟ್ ಮಾಡಿ ಹೇಳಿ ನಾನು ಏನು ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ, ಓಕೆನಾ? ನಾನು ಹೇಳ್ದೆ ಇಲ್ಲ ಪ್ರೈಸ್, ಇಲ್ಲಿ ನೋಡಿ ಇದ್ರದ್ದು ಪ್ರೈಸು 5999. ಅಲ್ಲಿಂದ ನಾವು ಮುಂದೆ ಬಂದ್ವಿ. ಮುಂದೆ ಬಂದರೆ ಇಲ್ಲಿ ಒಂದು ಒಳ್ಳೆ ಅಂದರೆ ಏನು ಹೇಳ್ಬೋದು ಇದಕ್ಕೆ, ಒಂದು ನಮ್ಮ ಸಂಸ್ಕೃತಿ ಅಂದರೆ ನಮ್ಮ ಒಂದು ಕಲ್ಚರ್ದು ಒಂದು ಇಂಡೋರ್ ಗೇಮ್ನ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲಿ ಒಂದು ಕುರಿ ಮತ್ತು ಹುಲಿ ಅಂತ ಏನೋ ಆಟ ಆಯಿತು, ನಾನು ಆಡಿಲ್ಲ ಅಪ್ಪ, ನನಗೆ ಗೊತ್ತಿಲ್ಲ. ನಾನು ಅಳ್ಗುಳಿ ಮನೆ ಮತ್ತು ಚೌಕಾಬಾರ, ಪಗಡೆ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ. ಚೀಕುಗೆ ಒಂದು ಪಝಲ್ಸ್ನ ತೊಗೊಂಡ್ವಿ. ಆ್ಯಂಡ್ ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ. ನೋಡಿ ನನ್ನನ್ನು ಮಾತಾಡ್ಸಿದ್ರು, ನೀವು ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರ ಹತ್ರ ನಾನು ಸುಮಾರು ಒಂದು ಹಾಫ್ ಆನ್ ಅವರ್ ಮೇಲೆ ಮಾತಾಡಿದ್ವಿ. ಜ್ಯೂಸು ಕರೀತಿದ್ದಾರೆ. ಸಾಕು. ಎಸ್, ನಾವು ಅಲ್ಲಿಂದ ಮುಂದೆ ಹೊರಟು ಬಂದು ಸಾಕಷ್ಟು ಫೋಟೋಗಳನ್ನೆಲ್ಲ ತೊಗೊಂಡ್ವಿ. ನಂತರ ಈ ಒಂದು ಜಾಗಕ್ಕೆ ಬಂದ್ವಿ. ಈ ಜಾಗದಲ್ಲಿ ನಮ್ಮ ಚಿತ್ರರಂಗದ ಮೊದಲನೇ ಸಿನಿಮಾಯಿಂದ ಹಿಡಿದು ಇತ್ತೀಚೆಗೆ ಬಿಡುಗಡೆ ಆದಂಥ ಎಲ್ಲ ಅತ್ಯುತ್ತಮ ಚಿತ್ರಗಳ ಒಂದು ಪೋಸ್ಟರ್ಗಳನ್ನ ಹಾಕಿದ್ದಾರೆ, ಡೀಟೇಲ್ಸ್ಗಳನ್ನ ಹಾಕಿದ್ದಾರೆ. ಯಾವ ವರ್ಷದಲ್ಲಿ ಬಿಡುಗಡೆ ಆಯಿತು, ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ಸಂಯೋಜಕರು ಅವ್ರದ್ದೆಲ್ಲ ಡೀಟೇಲ್ಸ್ಗಳನ್ನ ಹಾಕಿದ್ರು. ಅದನ್ನೆಲ್ಲ ಓದಿ ನನ್ನ ಮಗಳಿಗೆ ತಿಳಿಸ್ತಾ ಇದ್ದೆ. ಹಾಗೆ ನನ್ನ ಮಗಳು ಕೂಡ ಆ್ಯಕ್ಚುಲಿ ಇಲ್ಲಿ ನಮ್ಮ ತಂದೆಯವ್ರು ಕಾಲ್ ಮಾಡಿದರು. ಸೊ ತಾತ ಮೊಮ್ಮಗಳು ಕೂಡ ಅದು ಈ ಮೂವಿ ಡಿಸ್ಕಷನ್ಸಲ್ಲಿದ್ದರು. ಸೊ ಪ್ರತಿಯೊಂದೂ ನಾನು ಅವಳಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನಮ್ಮ ಕನ್ನಡ ಚಿತ್ರರಂಗದ ಗಣ್ಯ ಕಲಾವಿದರು ಏನೇನಿದ್ದಾರಲ್ಲ ಅವ್ರಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಯಾಕೆಂದರೆ ಹಳಬ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ವಲ್ಲ ಮಕ್ಕಳಿಗೆ. ಎಸ್, ದಟ್ ಫೇಮಸ್ ಭತ್ತ ಪ್ರಹ್ಲಾದ ಅದೊಂದು ಪೋಸ್ಟರ್ ಇದೆ. ಆ್ಯಂಡ್ ವಿಷ್ಣುದಾದ ನನ್ನ ಫೇವ್ರೆಟ್, ಅವ್ರದ್ದು ಫೋಟೋ ಇದೆ. ಆ್ಯಂಡ್ ತುಂಬ ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಉಪೇಂದ್ರ ಅವರು, ಆ್ಯಂಡ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್ ಸೌಂದರ್ಯ ಅವ್ರದ್ದು ಕೂಡ ಫೋಟೋಗಳಿತ್ತು. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಮಕ್ಕಳ ಜೊತೆ ಶೇರ್ ಮಾಡಿಕೊಂಡೆ. ಎಸ್, ಈ ಒಂದು ಪ್ಲೇಸ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ವಾವ್, ರಂಗೋಲಿಯಲ್ಲಿ ಮೂಡಿ ಬಂದಿರುವ ಭಾವಚಿತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವ್ರು ಯಾರು ಅಂತ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲರಿಗೂ ಗೊತ್ತು. ನಮ್ಮ ಚಿತ್ರರಂಗದ ಚಿತ್ರ ಭೀಮ ಅಂತ ಕರೆಯಲ್ಪಡ್ತಿದ್ದವರಂತೆ ಇವರು. ಬಿಡಿಸಿರೋ ಅಂಥ ಕಲಾವಿದರು, ವ್ಯಂಗ್ಯ ಚಿತ್ರಕಾರರು ಇವರೇ. ಕೌಶಿಕ್ ಅಂತ. ಅಲ್ಲಿ ತುಂಬ ಮಕ್ಕಳದು ಈ ರೀತಿ ವ್ಯಂಗ್ಯ ಚಿತ್ರವನ್ನು ಅಲ್ಲಿ ಇವರು ಬಿಡಿಸ್ತಾ ಇದ್ರು. ಅದನ್ನು ನೋಡಿ ಧನ್ವಿ ಕೂಡ ಕೇಳಿದ್ಲು, ನಾನು ಬಿಡಿಸ್ಕೊಳ್ತೀನಿ ಅಂತ. ಆ್ಯಕ್ಚುಲಿ ನನಗೆ ಆಸೆ ಇದ್ದಿದ್ದು ಧನ್ವಿ ಮತ್ತು ಧೃತಿ ಇಬ್ಬರದೂ ಒಂದು ಪೋರ್ಟ್ರೇ ಥರ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಧೃತಿಗೆ ಇಷ್ಟ ಆಗಲಿಲ್ಲ, ಧನ್ವಿದು ಮಾತ್ರ ಮಾಡಿಸ್ಕೊಂಡ್ವಿ. ಧನ್ವಿ ಅಂತೂ ತುಂಬಾ ಕ್ಯೂಟಾಗಿ ಕೋಆಪ್ರೇಟಿವ್ ಆಗಿ ಕೂತ್ಕೊಂಡಿದ್ಲು. ನೋಡಿ ನಮ್ಮ ಧನ್ವಿಯ ವ್ಯಂಗ್ಯ ಚಿತ್ರ ಹೇಗೆ ಬಂದಿದೆ ಅಂತ. ಈ ಒಂದು ಆರ್ಟಿಸ್ಟ್ನ ನಾನು ಇಲ್ಲಿ ಅವರ ಒಂದು ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಟು ಚೆಕ್ಔಟ್ ದೇರ್ ಪೇಜ್ ಆಲ್ಸೋ. ಇದೇನಿದು, ಇಲ್ಲಿ ಮಕ್ಕಳು ಸಿಗ್ತಾರಾ ಅಂತ ಅಂದ್ಕೊಂಡ್ಬೇಡಿ. ಅಲ್ಲೊಂದು ಕ್ಯೂಟ್ ಪಾಪುನ ನೋಡಿದೆ. ಆ್ಯಕ್ಚುಲಿ ಆ ಬೇಬಿಯ ಫಾದರ್ ಏನಿದ್ದಾರಲ್ಲ, ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಕ್ಕಿತ್ತು. ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡಿದೆ. ಹಾಗೆಯೇ ಆ ಬೇಬಿ ನನ್ನ ಹತ್ರ ಬಂತು. ನಾನು ಅವ್ರ ಹತ್ರ ಹೋಗ್ತಿದ್ದಂಗೆ ನನ್ನ ಹತ್ರ ಬಂತು. ಸೊ ನಾನು ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಸುಮಾರೊಂದು 15-20 ಮಿನಿಟ್ಸ್ ನನ್ನ ಜೊತೆನೇ ಇತ್ತು ಬೇಬಿ. ನನಗೆ ಮಕ್ಕಳಂದರೆ ತುಂಬಾ ಇಷ್ಟ. ಅಲ್ಲಿಂದ ಮುಗಿಸಿ ಏನಾದ್ರು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೆಲ್ಲ ತುಂಬ ಧೂಳಿತ್ತು.
ಮೊದಲೇ ಮಕ್ಕಳಿಗೆ ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ಅಲ್ಲಿ ಏನೂ ತಿನ್ನಲಿಲ್ಲ. ಸಿಗ್ತಾ ಇರಲಿಲ್ಲ ಅಂತ ಹೇಳಿದೆ. ಇಬ್ರು ನಿನಗೆ ಸಿಕ್ಕಿದಾರಂತ ಈಗ. ಮತ್ತೆ ಅವ್ರು ಆಕ್ಚುಲಿ ನಂದು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರಂತೆ. ಯಾರು? ಅವ್ರು ಮಾತಾಡ್ಸೋದಲ್ಲ ಲೇಡಿ, ಆಯ್ತು ಇವ್ರೊಬ್ರು ಅವರು ಫೋಟೋ ತಗೊಂಡೋಗಿದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಬಟ್ ನನ್ನನ್ನು ಒಬ್ರಲ್ಲ ಒಬ್ರು ಗುರುತಿಸ್ತಾರೆ, ನನಗೆ ಅದು ತುಂಬ ಖುಷಿ. ಆ್ಯಂಡ್ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಹಾಡು ಹಾಡ್ತಾ ಇದ್ರು. ನಾವು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಧನ್ವಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ನಂತರ ಅಲ್ಲೊಂದಿಬ್ಬರು ಸಿಕ್ಕಿ ನನ್ನನ್ನು ಇಬ್ಬರು ಮಾತಾಡ್ಸಿದ್ರು. ಲೈಕ್ ನೀವು ವಿಡಿಯೋ ಮಾಡ್ತೀರಾ ಅಲ್ವಾ, ನಿಮ್ಮ ವಿಡಿಯೋ ನೋಡಿದ್ದೀವಿ ಅಂತ ಹೇಳಿದ್ರು. ಅವರೆಲ್ಲ ನನ್ನನ್ನು ದೃಶ್ಯ ಅಂತ ಕರೆದ್ರು. ನನ್ನ ಹೆಸರು ಅಭಿಲಾಷ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೆಚ್ಚಿನ ಮಟ್ಟದಲ್ಲಲ್ಲ, ಅಟ್ಲೀಸ್ಟ್ ಒಂದಿಬ್ಬರಾರ ನನ್ನನ್ನು ನೋಡಿ ಗುರ್ತಿಸ್ತಾರೆ ಅಲ್ವಾ, ಅದರಲ್ಲಿ ಒಂದಿಬ್ಬರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀವಿ ನಾವು ಅಂತ ಹೇಳಿದಾಗ ಓಕೆ, ನಾನು ಕೂಡ ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಸಂತೋಷ ಇತ್ತು, ಏನೋ ತೃಪ್ತಿ. ಅದೇ ಖುಷಿಯಲ್ಲಿ ನಾವು ಮನೆಗೆ ಹೊರಟ್ವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ಒಂದು ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋಗಳು ನಿಮಗೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮತ್ತು ಕಮೆಂಟ್ಸ್ನ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಕ್ಯೂಟ್ ಮಕ್ಕಳ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.